ನಮಸ್ಕಾರ ಕರ್ನಾಟಕ. ಮಂಗಳೂರಿಗೆ ಹೋದೆ, ಮಂಗಳೂರು ಬಂದರ್ನ ತೋರಿಸ್ಕೊಂಬಂದೆ. ಹಾಗೇನೆ ನಿಮ್ಗೆ ಅಲ್ಲಿಂದ ನೆಕ್ಸ್ಟ್ ಬಂದು ಕುದುರೆ ಫಾರ್ಮ್ಗೆ ಹೋದೆ, ನಮ್ಮ ಕುಣಿಗಲ್ ಕುದುರೆ ಫಾರ್ಮ್ ಶೆಡ್ ಫಾರ್ಮ್ ತೋರಿಸ್ಕೊಂಬಂದೆ. ಹಾಗೆ ಬೆಂಗಳೂರಿಗೆ ಹೋಗಿ ಚಿಕ್ಕಪೇಟೆಯಲ್ಲಿ ನಿಮ್ಗೆ ಸಂಡೆ ಬಜಾರ್ ತೋರಿಸ್ಕೊಂಬಂದೆ. ಹಾಗೇನೆ ನಿಮಗೆ ಅದೇ ತರ ವಿಭಿನ್ನವಾಗಿ ವಿಡಿಯೋಗಳನ್ನ ನಾನು ಮಾಡಕ್ಕೆ ಮುಂದಾದಾಗ ನನಗೆ ತಲೆಯಲ್ಲಿ ಬಂದಿದ್ದು ನಾನು ಬೆಳೆದಿದ್ದ ಮನೆ. ಇದು ಬಂದು ನಮ್ಮ ಅಣ್ಣವ್ರ ಮನೆ, ಅಂದ್ರೆ ನಮ್ಮ ತಂದೆ ಏನಿದ್ದಾರೆ ತಂದೆಯವರ ಅಪ್ಪನ ಮನೆ ಇದು. ನನ್ನ ಮನೆ ಲಾಪುರಿತ್ ಇದೆಯಲ್ಲ, ಇದು ನಮ್ಮ ಮನೆ. ಸೊ ಈ ಮನೆ ಬಂದು ನಿಮಗೆ 300 ವರ್ಷ ಹಳೇದಾಗಿದೆ. ಈಗ ನೀವು ಅಲ್ಲಿಂದ ಕಾಂಪೌಂಡ್ಗಳೇನು ನೋಡ್ತಾ ಇದ್ದೀರಾ, ಆ ಕಾಂಪೌಂಡ್ ಇಂದ ಇಲ್ಲಿ ಗಂಟ ಒಂದು ಡಿವಿಷನ್ ಬರುತ್ತೆ ನೋಡಿ. ಇಲ್ಲಿಗೆ ನೀವು ಕಾಣ್ತಾ ಇದೀವಲ್ಲ, ಇಲ್ಲಿವರೆಗೂ ಒಂದು ಡಿವಿಷನ್ ಬರುತ್ತೆ. ಕಾಂಪೌಂಡ್ ಇಂದ ಆ ಕೊನೆ ಕಾಂಪೌಂಡಿಗೆ 300 ವರ್ಷ ಆಗಿದೆ. ಸೊ ಈ ಮನೆಯ ಈಗ ನಾನು ನಮ್ಮ ಕುಣಿಗಲಲ್ಲಿ ಪ್ರಮುಖವಾಗಿರುವಂತ ಮನೆಗಳನ್ನ ನಾನು ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಇದನ್ನ ಕುಣಿಗಲ್ ಕಥೆಗಳು, ಅಂದ್ರೆ ಕುಣಿಗಲ್ ಕತೆ ಅಂದ್ಬಿಟ್ಟು ಇದೊಂದು ನನ್ನ ಟೈಟಲ್ ಇಟ್ಟು ಇದರಲ್ಲಿ ನಾನು ನನ್ನ ಯಾವ ಮನೆಗಳಿದೆ, ಪ್ರಮುಖವಾದ ಮನೆಗಳನ್ನ ತೋರ್ಸಕ್ಕೆ ಮುಂದೆ ಹೋಗ್ತೀನಿ. ಸೊ ಇನ್ಯಾಕೆ ತಡ, ಹೋಗೇ ಬಿಡೋಣ ಬನ್ನಿ. ನೋಡಿ, ಎಲ್ಲ ಹಳೆ ಕಾಲದೇನೆ, ಫುಲ್ಲು ಮರದ ಎಲ್ಲ ಆಗಿನ ಕಾಲದಲ್ಲಿ ತ್ಯಾಗದಾಗ ಕಟ್ಟಿರೋದು ಎಲ್ಲ ಹಳೆ ಮನೆ ನೋಡಿ. ನರೇಶ್ ಇರೋ ನಮ್ಮ ಅಣ್ಣ ಜೊತೆಲಿ ಹುಟ್ಟಿಲ್ಲ ಅಷ್ಟೇನೆ, ಆದ್ರೆ ಇವಾಗೂ ಅಷ್ಟೇ ಅಭಿಮಾನ, ಅಷ್ಟೇ ಪ್ರೀತಿ. ಇವಾಗ್ಲೂ ನಾನ್ ಬಂದ್ರು ಅವ್ರು ಬಂದ್ರು ನಮ್ ರಾಘುಗಳು ಅಂದ್ಬಿಟ್ಟು, ನಮ್ ರಾಘುಣ್ಣ ಅಂತ ಅಂದ್ಬಿಟ್ಟು. ನಮಸ್ಕಾರ, ನಮ್ಮ ಚಾನಲ್ಗೆ ನಿಮ್ಗೆ ಸ್ವಾಗತ. ಸೊ ಮೊದಲನೇದಾಗಿ ಬಂದ್ಬಿಡೋಣ. ಫಸ್ಟ್ನೇದಾಗಿ ನಿಮ್ಗೆ ಮೀಟ್ರ್ ಬೋರ್ಡ್ ತೋರಿಸ್ಬಿಡ್ತೀನಿ. ಆಗಿನ ಕಾಲದ ಮೀಟ್ರ್ ಬೋರ್ಡು. ಏನೋ ಮೀಟ್ರ್ ಬೋರ್ಡ್ ನೋಡ್ತಾ ಇದ್ದೀರಾ, ಇವಾಗ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ ಮೀಟ್ರ್ ಬೋರ್ಡ್ ನೋಡೋದಕ್ಕೆ. ಅವತ್ತಿನ ಇವತ್ತಿನವರೆಗೂ ಮೀಟ್ರ್ ಬೋರ್ಡ್ ಚೇಂಜ್ ಆಗಿಲ್ಲ. ಆದ್ರೆ ಮಧ್ಯಂತರದಲ್ಲಿ ಮಾತ್ರ ಎಲ್ಲೋ ಒಂದ್ ಕಡೆ ಚೇಂಜ್ ಮಾಡಿದ್ದಾರೆ ಮೀಟ್ರ್ ಬೋರ್ಡ್ನ. ಅದನ್ನ ಬಿಟ್ರೆ ಇವತ್ತಿನವರೆಗೂ ಮೀಟ್ರ್ ಬೋರ್ಡ್ ಚೇಂಜ್ ಆಗಿಲ್ಲ. ಅಂದರೆ ಆಲ್ಮೋಸ್ಟ್ ಎಲ್ಲ ಮನೆಗೂ ಹೊಸ ಡಿಜಿಟಲ್ ಮೀಟ್ರ್ ಬೋರ್ಡ್ ಹಾಕಿದ್ದಾರೆ. ಆದರೆ ಇಲ್ಲೊಂದು ಮನೆಗೆ ಮಾತ್ರ ಹಾಕಿಲ್ಲ. ಅಂದರೆ ಏನು ವಿಶೇಷತೆ ಅಂತ ಏನಿಲ್ಲ, ಆದರೆ ಆಗಿನ ಕಾಲದ ಮನೆಯಲ್ಲಿ ಮೀಟ್ರ್ ಬೋರ್ಡ್ಗಳು ಇಂಥ ಮೀಟ್ರ್ ಬೋರ್ಡ್ ಸಾಮಾನ್ಯವಾಗಿ ನೋಡ್ತಾ ಇದ್ದೋ. ಸೊ ಇಲ್ಲೂ ಅಷ್ಟೇ ಹಳೆ ಕಾಲದ ಮೀಟ್ರ್ ಬೋರ್ಡ್ನ ಇವತ್ತು ನೋಡ್ಬೋದು. ಹಾಗೇನೇ ಸ್ಟಾರ್ಟಿಂಗ್ ಇಲ್ಲಿ ಬಂದ್ಬಿಟ್ರೆ ನೋಡಿ, ರೈಟ್ ಸೈಡಲ್ಲಿ ನನ್ನ ಲೆಫ್ಟಲ್ಲಿ ಏನು ಕಾಣ್ತದೆ, ಇದು ಹಳೆ ಕಾಲದ ಬಾವಿ. ಇದು ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂದ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಹೊರಗಡೆ ಹೋಗ್ಬಿಡೋಣ. ನರೇಶ್, ಇದು ಹಾಲು. ಈಗ ಏನು ನೋಡ್ತಾ ಇದ್ದೀವಿ, ಇದು ಆಗಿನ ಕಾಲದಲ್ಲಿ ಮಾಡಿರೋಂಥ ಹಾಲು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವತ್ತಿನವರೆಗೂ ಯಾವುದೇ ಥರ ಬದಲಾವಣೆ ಆಗಿಲ್ಲ. ಬರೀ ವರ್ಷಕ್ಕೊಂದ್ಸತಿ ಹಬ್ಬ ಟೈಮಲ್ಲಿ ಏನು ಮಾಡ್ತಾರೆ, ಪೇಂಟ್ ಗಿಂಟ್ ಎಲ್ಲ ಹೊಡ್ಕೊಂಡು ಇವತ್ತು ಅದು ಅಷ್ಟೇ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಂದರೆ ಮನೆ ಯಾವುದೇ ಮನೆ ಆಗಿರ್ಬೋದು, ಒಬ್ಬರು ಯಾರಾದರೂ ಒಬ್ಬರು ಅಲ್ಲಿ ವಾಸವಾಗಿದ್ದರೆ ಮಾತ್ರ ಮನೆ ತುಂಬ ಇಷ್ಟು ಲಕ್ಷಣವಾಗಿ ಬರೋದು. ಇಲ್ಲಾಂದರೆ ಖಾಲಿ ಇದ್ದರೆ ಪಾಳ ಹೋಗುತ್ತೆ. ಈ ಮನೆ ತೊಂಬತ್ತಿಂದ 100-110 ವರ್ಷದ ಮನೆ ಇದು. ಅದೇ ಇದು ಈ ಕಡೆ ಸೈಡ್ ಮಾತ್ರ, ಈ ಕಡೆ ಸೈಡ್ ಮಾತ್ರ, ಈ ಪೋರ್ಷನ್ ಮಾತ್ರ. ಆ ಕಡೆ ಸೈಡ್ 200-300 ವರ್ಷದ ಹಳೆ ಮನೆ. 300 ವರ್ಷದ ಹಳೆಯದು. ಇವತ್ತಿನವರೆಗೂ ಈ ಮರಗಳು ತೆಗ್ದಿರೋದಾಗಿರ್ಬೋದು, ಯಾವುದು ಇಲ್ಲೇನು ಮಾಡಿಲ್ಲ. ಎಲ್ಲ ಇದುವರೆಗೂ ಏನು ಚೇಂಜ್ ಮಾಡಿಲ್ಲ, ಏನು ಮಾಡಿಲ್ಲ. ತೇಗದ ಮರಗಳು ಇದು ಕೂಡ. ಇದು ಮೇಲ್ಗಡೆ ಇದು ಎಲ್ಲ ಫುಲ್ಲು ತೇಗದ 200-300 ವರ್ಷದ ಎಲ್ಲ ತೇಗದ ಮರಗಳು ಇವೆಲ್ಲ. ಅಂದರೆ ಅವಾಗ ಸಿಮೆಂಟು ಎಲ್ಲ ಇರಲಿಲ್ಲ. ಅವಾಗ ಮೋಲ್ಡೆಲ್ಲ ಯಾವ ಥರ ಹಾಕ್ತಿದ್ರು ಮೋಲ್ಡ್ ಎಲ್ಲ? ಆಗಿನ ಮೋಲ್ಡ್ಗಳಿಗೆಲ್ಲ ಮಣ್ಣು, ಸುಣ್ಣ ಮತ್ತೆ ಮೊಟ್ಟೆ ಅವೆಲ್ಲ ಹಾಕಿ, ಜೇಡಿ ಮಣ್ಣು ಇವೆಲ್ಲ ಹಾಕಿ ಎಲ್ಲ ಮಾಡಿರೋದು. ಅವಾಗೆಲ್ಲ ಅದು ಎಲ್ಲ ಮಿಕ್ಸ್ ಮಾಡಿ ಮೋಲ್ಡ್ ಹಾಕ್ತಿದ್ರು. ಅಂದರೆ ಇವಾಗ ಏನಂದರೆ, ಈಗ ನಾವು 10 ವರ್ಷ 15 ವರ್ಷದ ಮನೆಗಳೆಲ್ಲ ನೋಡ್ತೀವಿ, ಬಿರ್ಕಲ್ ಬಿಟ್ಟಿರ್ಬೋದಾಗಿರ್ಬೋದು, ಸಾಮಾನ್ಯವಾಗಿ ಎಲ್ಲ ಮನೇಲಿ ನೋಡ್ತೀವಿ. ಈ ಮನೇಲಿ ಅಂದರೆ ಅವಾಗ ಸುಣ್ಣ ಮಣ್ಣು ಅವೆಲ್ಲ ಎಷ್ಟು ತಾಕತ್ತಾಗಿದ್ದು ಅಂದ್ಬಿಟ್ಟು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇಲ್ಲಿ ನೋಡ್ತಾನೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಒಂದು ಇದುವರೆಗೂ ಸೀಲ್ ಬಿಟ್ಟಿಲ್ಲ, ಇದಾಗಿಲ್ಲ. ಅಂದರೆ ಈಗ ಲೀಕ್ ತೊಟ್ಟಿಕಾದ ನೀರು ಮಳೆ ಬಂದಾಗ ಏನೋ ಆಗಲ್ಲ, ಗೋಡೆ ಮೇಲೆ ಹರಿಯೋದು ಇವೆಲ್ಲ ಏನೂ ಆಗಿಲ್ಲ. ಸರಿ, ತುಂಬ ಅವಾಗೆಲ್ಲ ಒಳ್ಳೆ ಇಂಜಿನಿಯರಿಂಗ್ ಅಂತ ಇನ್ನೂ ಚೆನ್ನಾಗಿ ಟೆಕ್ನಾಲಜಿ, ಹಳೆ ಟೆಕ್ನಾಲಜಿ ಕಟ್ತಾ ಇದ್ದು ಇಂಪ್ರೂವ್ ಮಾಡಿ ಕಟ್ಟವ್ರೆ. ಇದು ತಗೋಣ, ಇದು ರೂಮು, ಆಗಿನ ಇದು ರೂಮ್ಗಳು. ಇದು ಎಲ್ಲ ಈ ಮರಗಳೆಲ್ಲ ಟೀಕ್ ವುಡ್ಡೇನೆ. ಇದು ತೇಗ, ತೇಗದ ಮರಗಳು. ಅಂದರೆ ಇದು ಗ್ಲಾಸ್ಗಳೆಲ್ಲ ಆಗಲೇ ಮಾಡಿರೋದಾ ರಘುಣ? ಇದು ಹಳೆ ಗ್ಲಾಸ್ಗಳಿವು ಎಲ್ಲ ಹಳೇದೇನೆ, ಎಲ್ಲ ಹಳೇದೇನೆ. ಓಕೆ ಓಕೆ. ಇವು 90-100 ವರ್ಷದ ಮನೆ. ರೂಮು ಸ್ಟೋರ್ ರೂಮ್ ಆಗಿತ್ತಾಗಿದೆ.
ಅಂದರೆ ಸ್ಟೋರ್ ರೂಮ್, ಐಟಮ್ಗಳು ಇಟ್ಕೊಳ್ಳೋದಕ್ಕೆ ಸ್ಟೋರ್ ರೂಮ್ಗಳಾಗಿತ್ತು ಇದು. ಸ್ಟೋರ್ ರೂಮ್. ಹಾಂ. ಅಂದರೆ ಶೆಕೆ ಆಗಲ್ಲ ಅಲ್ವಾ ರಾಘೋಣ ಇಲ್ಲಿ? ಇಲ್ಲ, ಈ ಮನೆಗೆ ತುಂಬಾ ಜನ ಫಿಲಮ್ ಆಕ್ಟರ್ಸ್ ಎಲ್ಲ ಬಂದು ಈ ಒಂದು ಮನೆ AC ಇದ್ದಂಗಿದೆ ಅಂದ್ಬಿಟ್ಟು ಇದಕ್ಕೆ ಅಪ್ರಿಷಿಯೇಟ್ ಯಾರು ನಮ್ಮ ಖ್ಯಾತ ನಟರಾದ ಕಾಮಿಡಿಯನ್ ಇರೋರು ನರಸಿಂಹರಾಜರು ಕೂಡ ಬಂದು ಈ ಮನೇಲಿ ಇಷ್ಟು AC ಥರ ಇದೆ ಅಂದ್ಬಿಟ್ಟು ನರಸಿಂಹರಾಜು ಅಂದ್ರೆ ಯಾರು ಹೇಳಿ? ಈಗ ದೊಡ್ಡಬಳ್ಳಾಪುರ ಯಾವುದೋ ನರಸಿಂಹರಾಜು ಬರ್ತಾರೆ. ನರಸಿಂಹರಾಜು ಫಿಲಮ್ ಆಕ್ಟ್ರಸ್, ಹಳೆ ಫಿಲಮ್ ನರಸಿಂಹರಾಜು ಗೊತ್ತಿಲ್ವ ನಿಮಗೆ? ಓಕೆ. ಅವ್ರು ಬಂದು ಈ ಮನೆಯೆಲ್ಲ ಮಣ್ಣಿನ ಗೋಡೆಗಳು ಎಷ್ಟು 3 ಅಡಿ ದಪ್ಪ ಇದೆ. ಹಾಗಾಗಿ ಇದು ಫುಲ್ಲು ಒಂದು ರೀತಿ ಕೋಲ್ಡ್ ಅನುಭವ ಆಗುತ್ತೆ ಫುಲ್. ಹೌದು. ಅಂದ್ರೆ ಗೋಡೆಗಳು ಎಲ್ಲಾ ಕಡೆನೂ ಇಷ್ಟೇ ಬರುತ್ತಾ ಅಗಳ? ಅಂದ್ರೆ ಇಲ್ಲಿ ಮಾತ್ರನಾ? ಇಲ್ಲ, ಮಾತ್ರನಾ? ಎಲ್ಲಾ ಕಡೆ ಇಷ್ಟೇ ಬರುತ್ತೆ. ಓಕೆ. ಅಂದ್ರೆ ಈಗ ಆಗಿನ ಕಾಲದಲ್ಲೇ ಇದು ಮದುವೆದಲ್ಲಿ ಇದು ಮಾಡಿ ಕಟ್ಟಿರೋದು, ಅಳತೆ ಮಾಡಿ ಯಾವ್ದೇ ತರ ಬಾಳೆ ಬೀಳ್ಬಾರ್ದು ಅಂದ್ಬಿಟ್ಟು ಡುಪ್ಲೆಕ್ಸ್ ಥರ ಕಟ್ಟಿದ್ದಾರೆ ಈ ಮನೆ. ಸರಿ. ಇದು ಅಡುಗೆ ಮನೆ. ಇದು ಅಡುಗೆ ಮನೆ, ಸ್ಟೋರ್ ರೂಮು. ಅಂದರೆ ಹಬ್ಬಕ್ಕೆ ಏನು ಕೊಲ್ಲಾಪುರದ ಹಬ್ಬ ಬರೋದ್ರಿಗೆ ಕಾರಣದಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡೋದು ಇದ್ದಾರಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಗಲೀಜು ಕಾಣ್ಬೋದು. ದಯವಿಟ್ಟು ಯಾರು ಬೇಗ ಮಾಡ್ಕೊಂಬಿಡಿ. ಇದು ಮೇಲ್ಗಡೆ ಇದೊಂದು ಇದ್ಬಿಟ್ಟಿದ್ದಾರೆ, ಏನು ಭಯ ಅದು? ಅವು ಟೀಕೆನೆ. ಅಂದರೆ ಇದು ಬೆಳಗ್ಗೆ ಬರಲಿ ಅಂತ ಅಡುಗೆ ಮನೆ ಒಂದು ರೀತಿ ಬೆಳಗ್ಗೆ ಬರಲಿ ಅಂದ್ಬಿಟ್ಟು. ಅದು ಓಪನ್ ಇತ್ತಾ ಇಲ್ಲ ಗ್ಲಾಸ್ ಆಗಿತ್ತಾ? ಮೊದಲೇ ಓಪನ್ ಇತ್ತು, ಫುಲ್ ಕಂಪ್ಲೀಟ್ ಓಪನ್ ಇತ್ತು ಅದು. ಅಂದರೆ ಗ್ಲಾಸ್ ಇವಾಗ ನೀವು ಹಾಕೊಂಡಿರೋದು. ಇದು ಒಲೆನೂ ಕೂಡ ಅವಾಗ ಮಾಡಿರೋದು. ಅಂದರೆ ಇದು ಅಷ್ಟು ಪರ್ಫೆಕ್ಟಾಗಿ ಅಳತೆ ಮೇಲೆ ಮಾಡೋರಲ್ಲ ಹೆಂಗೆ ಅಂತ ಇವೆಲ್ಲ ಆಗಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಆಗಲೂ ಟೆಕ್ನಾಲಜಿ ಅನ್ನೋದು ತುಂಬ ಚೆನ್ನಾಗಿ. ಓಕೆ. ಇದು ರಾಘೋಣ ಈ ಕಡೆ ಸ್ಟೋರ್ ರೂಮ್. ಇದು ಸ್ಟೋರ್ ರೂಮಾ? ಓಕೆ. ಅಂದರೆ ಇದು ಆಗ ರೂಮ್ಗಳಾಗಿದ್ದು ಅನ್ಕೊಂತೀನಲ್ವ ಇವು ಸ್ವಲ್ಪ? ಇಲ್ಲ, ಆಗಿನ ಕಾಲದಲ್ಲಿ ಸ್ಟೋರ್ ರೂಮೇ ಇದು. ಓಕೆ. ಹಾಂ, ಲೈಟ್ ಇಲ್ಲ. ಓಕೆ, ನೋಡಿ ಇಲ್ಲೊಂದು ಗ್ಯಾಪ್ ಇಟ್ಕೊಂಡವ್ರೆ ಬೆಳಗ್ಗೆ ಬರೋದಕ್ಕೆ, ಸ್ಟೋರ್ ರೂಮ್ಗೆ ಬೆಳಗ್ಗೆ ಬರೋದಕ್ಕೆ. ಕರೆಂಟು ಈಗಿನ ಕಾಲದಲ್ಲೇ ನಂಬಕ್ಕಾಗೋದಿಲ್ಲ. ಈಗ ಬೇಸಿಗೆಗಾಲ ಬಂದರೆ ಅಲ್ಲೇ ಕರೆಂಟ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡೋರೆ. ಆಗಿನ ಕಾಲದಲ್ಲಿ ಕರೆಂಟು ಅವೆಲ್ಲ ಭ್ರಮೆನೇ. ಆ ಟೈಮಲ್ಲಿ ಏನು ಮಾಡ್ತಿದ್ರು, ಈ ಥರ ಏನು ಮಾಡ್ತಿದ್ರು, ಓಪನ್ ಮಾಡಿ ಬೆಳಕಿಗೆ ಅಂದ್ಬಿಟ್ಟು ಇದು ಮಾಡ್ಕೊಂಡು ಬಿಟ್ಬಿಡ್ತಿದ್ರು. ಮನೆಯ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಮನೆಯಲ್ಲಿ ರವಿ ವರ್ಮ ಬರೆದಿರ್ತಕ್ಕಂಥ ಹಾರ್ಟ್ಸ್ ಇದು ಸರಸ್ವತಿ ಫೋಟೋ ರವಿ ವರ್ಮ ಬರೆದಿರ್ತಕ್ಕಂಥ ಒಂದು ಒರಿಜಿನಲ್ ಪೇಂಟ್ ಇದು. ಈ ಮನೆ ನಾವು ಮನೆ ತಗೊಂಡು 24 ವರ್ಷ ಹಿಂದೆ ತಗೊಂಡಿದ್ದು. ಅದಕ್ಕಿಂತ ಮೊದಲು ಈ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಒಂದು ಇದನ್ನ ಬಂದು ನರತನ್ ನಾರಾಯಣ್ ಅಂದ್ಬಿಟ್ಟು, ಅಂದರೆ ಅವರು ಕೂಡ ದೊಡ್ಡ ಆರ್ಟಿಸ್ಟು. ಅವರೆಲ್ಲ 1800 ಇಸ್ವಿಲಿ ಇರ್ತಕ್ಕಂಥ ಆರ್ಟಿಸ್ಟ್ಗಳು. ಇದು ಕೂಡ ಆಗಿನ ಕಾಲದ ಅವ್ರು ಕಲೆಕ್ಷನ್ ಮಾಡಿರ್ತಕ್ಕಂಥ ಒಂದು ಇದು ಅಂದರೆ ಈ ಪೇಂಟಿಂಗ್ಸ್ ನರತನ್ ನಾರಾಯಣ ಅಂತ. ಇದು ಬಂದು ರವಿ ವರ್ಮ ಮಾಡಿರೋ ಅಂತ ಒಂದು ಆರ್ಟ್. ಇದು ರಿಯಲ್ ಒರಿಜಿನಲ್ ಪೇಂಟಿಂಗ್ಸ್. ಇದು ಈ ಕಲೆಕ್ಷನ್ಗೆ ಇವಾಗ ತುಂಬಾ ಬೆಲೆ ಕಟ್ಟಕ್ಕಾಗದಿರೋಂಥ ಕಲೆಕ್ಷನ್ಗಳು, ತುಂಬಾ ಬೆಲೆ ಕಟ್ಟಕ್ಕಾಗ್ತಿದ್ದ ಕಲೆಕ್ಷನ್ಗಳಿವೆ ಇವತ್ತು ಕೂಡ ಅದು ಒಳಗಡೆ ಯಾವುದೇ ಥರ ಪೇಂಟ್ ಹೋಗಿರೋದು ಇಲ್ಲ, ಅದೇನು ಇಲ್ಲ ಅಲ್ವಾ ರಾಘೋಣ? ಯಾವುದು ಒಂದು ಚೂರು ಕೂಡ ಇದಾಗಿಲ್ಲ. ಕೆಲವೆಲ್ಲ ಒರಿಜಿನಲ್ ರವಿ ವರ್ಮ ಬರೆದಿರ್ತಕ್ಕಂಥ ಕಾಪಿಗಳು ಆದ್ರಿಂದ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಬಟ್ ಇದು ಈ ಮನೆ ಹೇಗೆ ಬಂತು ಅಂತ ನಮಗೂ ಗೊತ್ತಿಲ್ಲ. ಅಂದರೆ ಈ ಮನೆಗೆ ಯಾವ ರೀತಿಲಿ ಬಂತು ಅಂತ ನಿಮಗೂ ಗೊತ್ತಿಲ್ಲ? ನಮಗೂ ಐಡಿಯಾ ಇಲ್ಲ. ಇಲ್ಲಿ ಒಂದು ಟ್ರಸ್ಟ್, ವಾಸವಿ ಟ್ರಸ್ಟನ್ನು ಅವರು ಬಂದು ಕೇಳಿದರು. ಬಟ್ ನಾವು ಅವಾಗ ಕೊಡಲ್ಲ ಅಂತ ಹೇಳಿದ್ರು. ಬಟ್ ಇದು ತುಂಬ ಆ್ಯಂಟಿಕ್ ಪೀಸ್ ಆಗಿದ್ದರಿಂದ ನಾವು ಇದನ್ನು ನಾವೇ ಉಳಿಸ್ಕೊಂಡಿದ್ದೀವಿ. ಬೇರೆ ಯಾರು ತುಂಬ ಇದ್ರ ಬಗ್ಗೆ ಆಸಕ್ತಿ ಇದ್ದವರು, ತುಂಬ ಫ್ಯಾಷನೇಟ್ ಆಗಿರೋ ಜನ ಬಂದು ಕೇಳಿದ್ರೆ ಇದನ್ನು ನಾವು ಅವ್ರಿಗೆ ಕೊಡಬೇಕು ಅಂತ ಅನಿಸಿದ್ರೆ ನಾವು ಕೊಡ್ತೀವಿ. ಹಾಗಾಗಿ ಇದನ್ನು ನಾವೇ ಇಟ್ಕೊಂಡಿದ್ದೀವಿ. ನಮ್ಮ ಮನೆಗೆ ಬೇಕು ಅಂತ ತುಂಬ ಒಳ್ಳೆ ಜನ ಬೇಕು ನನಗೆ, ನಾನು ತುಂಬ ಕಲೆಕ್ಷನ್ ಮಾಡ್ತಾಯಿದ್ದೀನಿ ಅಂತ ಕೇಳೋದಕ್ಕೆ ಯಾವ್ದಾರ ಒಳ್ಳೆ ಇವ್ರು ಬಂದರೆ ಅವ್ರಿಗೋಸ್ಕರ ಇದನ್ನು ಕೊಡೋಣ ಅಂತ ಪ್ರಿಸರ್ವ್ ಮಾಡಿಟ್ಟಿದ್ದೀವಿ. ಹಾಗೆ ರಾಘೋಣ ಇಲ್ಲಿ ಫೋಟೋ ಈ ಕಡೆ ಇದೆಯಲ್ಲ, ಇದು ಹರೀಶ್. ಈ ಫೋಟೋ ಬಂದು ರಾಮ, ಸೀತೆ ಮತ್ತು ಪದ್ಮಾವತಿ ಫೋಟೋ. ಅದು ಓಕೆ. ಆಗಿನ ಪದ್ಮಾವತಿ, ರಾಮ ಸೀತೆ ಪದ್ಮಾವತಿ ಫೋಟೋ. ಬಟ್ ಅದೇನಪ್ಪ ಅಂದರೆ ಪದ್ಮಾವತಿ ಬಂದು ರಾಮನ ಕೇಳ್ತಾಳೆ ನಾನು ಮದುವೆ ಆಗ್ತೀನಿ ಅಂತ. ಆಗ ರಾಮ ಇಲ್ಲ, ನೆಕ್ಸ್ಟ್ ನಾನು ಕಲಿಯುಗದಲ್ಲಿ
ವೆಂಕಟೇಶ್ವರ ಆಗಿ ಬರ್ತೀನಿ, ಆಗ ನೀನು ಬಾ ಅಂತ ಹೇಳಿ ಕಳಿಸ್ತಾ ಇರೋ ಫೋಟೋ, ಅವಳು ಹೋಗ್ತಾ ಇರೋದು ಅದು ಶ್ರಾಮ ಸೀತೆ ನೋಡ್ತಾ ಇರೋ ಫೋಟೋ. ಇದು ಕೂಡ ತುಂಬ ಹಳೆಯ ಕಲೆಕ್ಷನ್ ಇದು. ಬಟ್ ಇದು ರೈಟರ್ಸ್ ಯಾರು ಅಂತ ಇದು ಅಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ತುಂಬ ಇದು ಕೂಡ ಒಳ್ಳೆ ಒರಿಜಿನಲ್ ಪೇಂಟ್. ಫೋಟೋ ಕೂಡ ಇದು ಬರೋಕ್ಕಿಂತ ಇದು ಕೂಡ ತುಂಬ ಹಳೆ ಫೋಟೋ. ಓಕೆ ಓಕೆ ಹಾಂ ಹಾಂ ಹಾಂ. ಇದು ನಿಮ್ಮ ಮನೆಗೆ ಬರೋಕ್ಕಿಂತ ಮೊದಲೇ ಇರ್ತಕ್ಕಂಥ ಫೋಟೋಸ್. ಇದು ರೂಮು ಇದೆ, ಬೆಡ್ರೂಮು. ಹಾಂ 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 ಹಾಂ. ಅವಾಗಿಂದ ನಮ್ಮ ಅಂದರೆ ಈ ಮೋಲ್ಡ್ಗಳು ಹಿಂಗೆಲ್ಲ ಹಾಕಿದಿರಲ್ಲ, ಸ್ವಲ್ಪ ಪ್ಯಾಚಸ್ಗಳು ಇದು ಕಿತ್ಕೊಂಡ್ಬಂದ್ಬಿಟ್ಟಿರೋದು ಅಂತ ನೀವು. ತುಂಬ ಹಳೇದಾಗಿತ್ತಲ್ಲ, ಸ್ವಲ್ಪ ಕಿತ್ಕೊಂಡ್ಬಂದಿರೋದನ್ನ ಪ್ಯಾಚಸ್ ಮಾಡಿದ್ದೀವಿ. ಅದು ಇಷ್ಟು 100 ವರ್ಷ ಆದ್ರೂ ಇಷ್ಟು ಗಟ್ಟಿಯಾಗಿ ಇನ್ನೂ ಚೆನ್ನಾಗಿದೆ. ರೂಮ್ ನೋಡ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಕಟ್ಟವ್ರೆ ಅಂದರೆ. ನೋಡಿ ಇಲ್ಲೊಂದು ಕಿಟಕಿಗಳು ಕೂಡ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಸೊ ನಮಗೆ ಗಾಳಿ ಹಿಂಗೇನೆ ನೋಡಿ, ಆಗಿನ ಕಾಲದ ಕಿಟಕಿಗಳು, ತ್ಯಾಗದ ಮರದ ಕಿಟಕಿ ಮೇಲ್ಗಡೆ ಗ್ಲಾಸ್ ರೀತಿಲಿ ಯಾರಾದರೂ ಬಂದರೆ ಹೋದರೆ ಕಾಣೋ ರೀತಿಲಿ ಕೆಳಗಡೆ ಪ್ರೊಟೆಕ್ಷನ್ ರೀತಿಲಿ ಮಾಡಿರೋದು. ಈಚೆ ಕಡೆ ಜಾಲ್ರಿ ಕೂಡ ಹಾಕೋರು. ಜಾಲ್ರಿನೂ ಆಗಿಂಗ್ ಹಾಕ್ಸಿರೋದು, ಈಗ ಹಾಕ್ಸಿರೋದು ರಘುಣ ಇದು. ಅದು ಮೇಲ್ಗಡೆನೂ ಐತೆ ಗಾಳಿ. ಅಂದರೆ ಗಾಳಿಗೇನು ಸಮಸ್ಯೆ ಇಲ್ಲ ಒಂಚೂರು. ಇದಾಗ್ತಿದ್ದಂಗೆ ಇನ್ನೂ ಇಲ್ಲಿ ಮನೇಲಿ ಒಂದು ಹಳೆ ಬಾವಿ ಇದೆ. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಗೂ ಬಾವಿ ಇತ್ತು, ಹಾಗಾಗಿ ಈ ಮನೆಗೂ ಕೂಡ ಆ ರೀತಿ ಒಂದು ಬಾವಿ ಇದೆ. ಓಕೆ. ಇದು ಇದು ಈ ಬಾವಿ ದೊಡ್ಡ ಕೆರೆ ಯಾವಾಗ ನೀರು ಇರುತ್ತೆ ಅವಾಗೆಲ್ಲ ಫುಲ್ ಲೋಡೆಡ್ ಆಗಿರುತ್ತೆ. ಈಗಲೂ ಕೂಡ ಇದರಲ್ಲಿ ತುಂಬ ನೀರಿದೆ. ಅಂದರೆ ದೊಡ್ಡ ಕೆರೆ ನೀರು ಕೋಡಿ ಹೊಡೆದ್ರೆ ಇಲ್ಲಿ ನೀರು ಬರುತ್ತೆ. ಇಲ್ಲೂ ನೀರು ಮೇಲ್ಗಡೆನೆ ಬಂದ್ಬಿಡುತ್ತೆ. ಅಂದರೆ ಆವಾಗ ನೀವು ಮನೆಯಲ್ಲಿ ತಗೊಂಡಾಗ ರಾಗೋಣ ಬಾವಿಲಿ ನೀರುಗಳನ್ನ ಸೇದ್ಕೊಂತ ಇದ್ರಾ? ಸೇದ್ಕೋತಾ ಇದ್ದು, ನೀರುಗಳೆಲ್ಲ ಸೇದ್ಕೋತಾ ಇದ್ದು. ಕುಡಿಯೋ ನೀರೇನಾ ಇದು? ಕುಡಿಯೋ ನೀರು, ಸಿಹಿ ನೀರು ಇದು, ಸಿಹಿ ನೀರಿನ ಬಾವಿ. ಓಕೆ. ಅಂದರೆ ಅವಾಗ ನೀವು ಕ್ಲೀನಾಗಿ ಇದರಲ್ಲೇ ಸ್ನಾನಾಗಿ ನೀರು ಕುಡಿಯೋದಕ್ಕೆ ಎಲ್ಲ ಇದರಲ್ಲಿ ಕಂಟಿನ್ಯೂಸ್ ಆಗಿ ಫ್ಲೋ ಇರ್ತಿತ್ತಾ ರಾಗೋಣ ಅದು? ಅಂದರೆ ಈಗ ಬರೀ ಕೋಡಿ ಹೊಡೆದ್ರೆ ಮಾತ್ರ ನೀರು ಇರ್ತಿದ್ದ? ಕೋಡಿ ಇಲ್ಲ ಅಂದ್ರೆ ನೀರು ಸ್ವಲ್ಪ ಡೌನಲ್ಲಿ ಇರೋದು ಅಷ್ಟೇ. ಕೋಡಿ ಇದ್ರೆ ಫುಲ್ ಮೇಲ್ಗಡೆನೆ ಬಂದಿದೆ. ಓಕೆ. ನೋಡಿ ಇದು ಹಳೆಯ ಕಾಲದ ಬಾವಿ. ಸುತ್ತಮುತ್ತ ನೋಡಿ ಒಂಥರ ಇಲ್ಲಿ ಕಾಂಪೌಂಡ್ ಥರ ಮಾಡಿ ಒಂಥರ ಜಗ್ತಿ ಥರ ಮಾಡೋರು ಇಲ್ಲಿಂದ ಇಲ್ಲಿಗೆ. ಸೊ ಲೈಟಾಗಿ ಕೂಡ ಯಾವ ಥರ ಕಾಣುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ. ನೋಡಿ ಲೈಟ್ ಹಾಕ್ತಾಯಿದ್ದೀನಿ ಇವಾಗ ಬಾವಿನ. ನೋಡಿ ಬಾವಿ ಡೀಪ್ ಎಷ್ಟೈತೆ ಅಂತ. ಈಗ ಇಲ್ಲಿಂದ ಇಲ್ಲಿಗೆ ಏನು ಮಾಡೋರು ನೋಡಿ, ಲೈಟ್ ಬಿಟ್ಟಿದ್ದೀನಿ ನೋಡಿ, ಇಲ್ಲಿಂದ ಇಲ್ಲಿಗೆ ಕಾಂಪೌಂಡ್ ಥರ ಮಾಡ್ಕೊಂಡವ್ರೆ. ಲೈಟ್ ಬಿಟ್ಟು ತೋರಿಸ್ತಾ ಇದೀನಲ್ಲ ನಿಮಗೆ, ಅದು ಕಾಣ್ತಾ ಇದೆಯಲ್ಲ, ಆ ಬಾಕ್ಸ್ ಟೈಪಲ್ಲಿ ಏನು ಮಾಡಿದ್ದಾರೆ, ಬಾವಿ ಅಲ್ಲಿ ಗಂಟ ಬಾವಿ ಅಗದಿ ಮೇಲ್ಗಡೆ ಈಗ ಆಗಿನ ಕಾಲದಲ್ಲಿ ಕಲ್ಲುಗಳು ಮತ್ತು ಅವ್ರು ಹೇಳ್ದಂಗೆ ಸುಣ್ಣ ಇವೆಲ್ಲ ಹಾಕಿ ಸೆಗಣಿಗಳೆಲ್ಲ ಹಾಕಿ ಕ್ಲಿಯರ್ ಮಾಡಿ ಇದೆಲ್ಲ ಇದು ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿಗೆ ಬಾವಿ ನೋಡ್ಬೋದು ನೀವು. ನೋಡಿ ಅದು ಕಾಣ್ತಾ ಇದೆ ನೋಡಿ, ನೀರು ಕಾಣ್ತಾ ಇದೆಯಾ ನಿಮಗೆ? ಆದರೆ ಸಿಕ್ಕಾಪಟ್ಟೆ ಗಲೀಜು ಇರೋ ಕಾರಣ ನೀರುಗಳು ಕಾಣ್ತಾ ಇಲ್ಲ. ಕ್ಲೀನ್ ಮಾಡಿಸಿದ್ರೆ ಕಂಪ್ಲೀಟಾಗಿ ಬಾವಿ ಕಾಣುತ್ತೆ. ನೋಡಿ ಇದು ಅಲ್ಲಿ ನಿಮ್ಗೆ ಅಲ್ಲಿ ನೋಡ್ತಾ ಇರ್ಬೋದು, ಲೈಟ್ ಹಾಕಿದ್ದೀನಿ ನೋಡಿ. ಅವೆಲ್ಲ ಆಗಿನ ಕಾಲದಲ್ಲಿ ಕೈಯಲ್ಲಿ ಯಾವುದು ಮಿಷಿನ್ ಇರಲಿಲ್ಲ ಆಗ ಟೈಮಲ್ಲಿ. ಬಾವಿ ಕೊರಿಬೇಕಾದ್ರೆ ಕೇವಲ ಕೈಯಲ್ಲಿ ಅವರು ಕೆತ್ಕೊಂಡು ಬಾವಿ ಮಾಡಿರೋವಂಥದ್ದು. ಒಂದು 100 ಅಡಿ ಇದೆಯಾ ರಾಘವಣ್ಣ ಇದು? ಇದೆ. ಹಾಂ ಇದೆ, 100 ಅಡಿ ಐತಲ್ವ ಇದು? ಹಾಂ ಹಾಂ. ಅಂದರೆ ಇವಾಗ ಅದು ಕ್ಲೀನ್ ಮಾಡಿಸಿದ್ರೆ ನಿಮಗೆ ನೀರು ಸಿಗ್ಬೋದು ಅನ್ಕೊಂತೀನಿ ರಾಘವಣ್ಣ. ಕೆಳಗಡೆ ನೀರಿದೆ. ಇದೆ. ಹಾಂ, ಯಾಕೆ ಅಂದರೆ ಗಲೀಜೆಲ್ಲ ಇರೋದ್ರಿಂದ ನೀರು ಕಾಣ್ತಾ ಇಲ್ಲ. ಅದು ನಿಮಗೆ ಗಲೀಜು ನೀರು ಸಿಗುತ್ತೆ. ಅದು ಸಿಕ್ಕಾಪಟ್ಟೆ ಇದು ಕಸ ಕಡ್ಡಿಗಳೆಲ್ಲ ಹಾಕಿರಂಗಿದ್ದೀರಾ? ಹೌದೌದು, ಹಾಗಾಗಿ ನೀರು ಇದಾಗೆ. ಅಂದರೆ ಆಗಿನ ಕಾಲದಲ್ಲಿ ಈ ಥರ ಡೀಪಾಗಿ ಕರೆಕ್ಟಾಗಿ ಒಂದು ಚೂರು ಅಳತೆ ತುಪ್ಪದಲ್ಲಿ ಹೊಡೆದವ್ರಲ್ಲಿ ಹೆಂಗೆ ಅಂತ ಒಳ್ಳೆ ಮಿಷಿನ್ ಕೊಡ್ದವ್ರೆ ಇದನ್ನ. ಒಂದು ರೇಡಿಯಸ್ ಇಷ್ಟೇ ರೇಡಿಯಸ್ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಟೆಕ್ನಿಕಲಿ ಮಾಡಿದ್ದಾರೆ.
ಓಕೆ, ಆ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮಾಡಿರೋವಂಥದ್ದು. ಇದು ಹಿಂದಿನ ಕಾಲದಲ್ಲಿ ಡೂಪ್ಲೆಕ್ಸ್, ಈಗ ಡೂಪ್ಲೆಕ್ಸ್ ಅಂತಾರಲ್ಲ ಹಾಂ ಹಾಂ. ಹಾಗೆ ಡೂಪ್ಲೆಕ್ಸ್ ಮನೇನ ಹಿಂದೆ 80-90